ಬಿಸಿಲನಾಡು ರಾಯಚೂರಿನಲ್ಲಿ ಕೃಷ್ಣಾ ನದಿಗೆ ವಿದ್ಯುತ್ ಕೇಂದ್ರಗಳು ಎಗ್ಗಿಲ್ಲದೆ ರಾಸಾಯನಿಕ ವಸ್ತುಗಳನ್ನು ಹರಿಬಿಡ್ತಾ ಇದೆ. ಈ ಕುರಿತಂತೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾಯಿತೋ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಚ್ಚೆತ್ತುಕೊಂಡಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವಿದ್ಯುತ್ ಕೇಂದ್ರಗಳಿಂದ ವಿಷವಾಗ್ತಾ ಇದೆ ಕೃಷ್ಣೆಯ ಒಡಲು. ಪಬ್ಲಿಕ್ ಟಿವಿ ವರದಿಗೆ ಎಚ್ಚೆತ್ತ ಮಾಲಿನ್ಯ ನಿಯಂತ್ರಣ ಮಂಡಳಿ. ವೈಟಿಪಿಎಸ್ ಹಾಗೂ ಆರ್ಟಿಪಿಎಸ್ಗೆ ನೋಟಿಸ್ ಸಾಧ್ಯತೆ. ರಾಯಚೂರು ಜಿಲ್ಲೆಯ ಬೃಹತ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಾದ ಆರ್ಟಿಪಿಎಸ್ ಹಾಗೂ ವೈಟಿಪಿಎಸ್ ಜಿಲ್ಲೆಯ ಹೆಮ್ಮೆ ಹೌದು. ಆದರೆ ಇವುಗಳಿಂದ ಜಿಲ್ಲೆಯ ಜನರಿಗೆ ಯಾವುದೇ ಖುಷಿ ಇಲ್ಲ. ಇಂತಹದ್ರಲ್ಲಿ ವಿದ್ಯುತ್ ಕೇಂದ್ರಗಳು ಜೀವಮಾರಕವಾಗಿರುವ ರಾಸಾಯನಿಕ ಯುಕ್ತ ತಳಬೂದಿಯ ಆಶ್ ಸ್ಲರಿಯನ್ನ ನೇರವಾಗಿ ಕೃಷ್ಣಾ ನದಿಗೆ ಹರಿಬಿಡ್ತಾ ಇದೆ. ಈ ಮೂಲಕ ಜನರ ಆರೋಗ್ಯ, ಜಾನುವಾರು, ಜಲಚರಗಳ ಜೀವದ ಜೊತೆಗೆ ಅಧಿಕಾರಿಗಳು ಆಟವಾಡ್ತಿದ್ದಾರೆ. ಈ ಕುರಿತು ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಎಚ್ಚೆತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕೆಳಗೆ ಕತ್ತಲು ಅನ್ನೋ ಹಾಗೆ ರಾಯಚೂರು ಜಿಲ್ಲೆಯ ಜನರಿಗೆ ಮಾತ್ರ ಈ ವಿದ್ಯುತ್ ಕೇಂದ್ರಗಳಿಂದ ನಾನಾ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ನಾವೀಗ ಕೃಷ್ಣಾ ನದಿ ತಟದಲ್ಲಿ ಇರುವಂತದ್ದು. ನಾವು ಈಗ ನಿಮಗೆ ಕೃಷ್ಣಾ ನದಿಯನ್ನ ತೋರಿಸ್ತಾ ಇದ್ದೀವಿ. ಈ ಆರ್ಟಿಪಿಎಸ್ ವೈಟಿಪಿಎಸ್ ನಿಂದ ಬರುವಂತ ಮಾಲಿನ್ಯದಿಂದ ಕೃಷ್ಣಾ ನದಿ ಎಷ್ಟರ ಮಟ್ಟಿಗೆ ಮಲಿನಗೊಂಡಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಈ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಲ್ಲಿ ಕಲ್ಲಿದ್ದಲನ್ನ ಸುಟ್ಟು ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ. ಆ ಒಂದು ಬರ್ತಕ್ಕಂಥ ಯಾಶ್ ಇದೆ, ಅದರಲ್ಲಿ ಫ್ಲೈ ಆಶ್ ಅನ್ನುವಂಥದ್ದು ಒಂದು, ಮತ್ತು ಇನ್ನೊಂದು ತಳಬೂದಿ ಅನ್ನುವಂಥದ್ದು ಬರುತ್ತೆ. ಆ ತಳಬೂದಿಯನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಅದನ್ನ ನೇರವಾಗಿ ಕೃಷ್ಣಾ ನದಿಗೆ ಬಿಡುಗಡೆ ಮಾಡ್ತಾ ಇರುವಂತದ್ದನ್ನ ನಿಮಗೆ ನಾವು ತೋರಿಸ್ತಾ ಇರುವಂತದ್ದು. ಈಗ ನದಿ ಜೊತೆಗೆ ಇದೇ ನೀರನ್ನ ರಾಯಚೂರು ನಗರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಗೆ ಹರಿಸೋದ್ರಿಂದ ಜನರ ಮೇಲೆ ಕೂಡ ನೇರ ಪರಿಣಾಮ ಬೀರುವಂತದ್ದು ನಾವು ನಿಮಗೆ ತೋರಿಸ್ತಾ ಇದೀವಿ. ಇದರ ಮೂಲ ಎಲ್ಲಿದೆ, ಪ್ರದೇಶದಿಂದ ಗಿಡ ಗಂಟೆಗಳ ಮಧ್ಯೆಯಿಂದ ನೀರು ಹರಿದು ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಅಂದ್ರೆ ಇದು ನೇರವಾಗಿ ಆರ್ಟಿಪಿಎಸ್ ಘಟಕದ ಪಕ್ಕದಲ್ಲಿ ಇರ್ತಕ್ಕಂಥ ಯಾಶ್ ಪಾಂಡ್ ನಿಂದ ನೇರವಾಗಿ ಸಪ್ಲೈ ಮಾಡ್ತಾ ಇರುವಂತದ್ದು. ಏನು ಹಾಲಿನ ರೂಪದಲ್ಲಿ ಇರ್ತಕ್ಕಂಥ ಬಿಳಿ ಬಣ್ಣದ ಏನು ಈ ನೀರು ಬರ್ತಾ ಇದೆ, ಇದು ಸಾಕಷ್ಟು ರಾಸಾಯನಿಕಗಳನ್ನ ಹೊಂದಿದೆ. ಫ್ಲೈ ಆಶ್ನ ರಾಸಾಯನಿಕಗಳು ಮಾತ್ರವಲ್ಲದೆ ಇದನ್ನ ಸರಬರಾಜು ಮಾಡುವ ಹಂತದಲ್ಲಿ ಬೇರೆ ಬೇರೆ ರಾಸಾಯನಿಕಗಳು ಕೂಡ ಸೇರ್ತಾ ಇರೋದ್ರಿಂದ ಇದು ನಿಜಕ್ಕೂ ಕೂಡ ವಿಷಪೂರಿತವಾದಂತ ನೀರಾಗಿರುತ್ತೆ. ಚೂರಿಗೆ ಸಪ್ಲೈ ಮಾಡೋದ್ರಿಂದ ಜನಕ್ಕೂ ಕೂಡ ಇದು ಹಾನಿಕಾರಕ ಅಂತ ಹೇಳ್ಬೋದು. ಯಾವುದೇ ರೀತಿಯಾದಂತ ಟ್ರೀಟ್ಮೆಂಟ್ ಮಾಡದೆ ನೇರವಾಗಿ ಈ ಒಂದು ನೀರನ್ನ ನದಿಗೆ ಬಿಡಲಾಗ್ತಾ ಇದೆ. ಇಂಥ ನೀರಿನಿಂದಾಗಿ ನಿಜಕ್ಕೂ ಜಲಚರಗಳಿಗೂ ಮತ್ತು ಮನುಷ್ಯರ ಮೇಲೆ ಕೂಡ ಖಂಡಿತವಾಗಿ ಪರಿಣಾಮ ಬೀರುತ್ತದೆ. ಈ ಹಿಂದೆ ಕೂಡ ಪಬ್ಲಿಕ್ ಟಿವಿ ಈ ಕುರಿತು ವರದಿಯನ್ನ ಪ್ರಸಾರ ಮಾಡಿತ್ತು. ಆ ಸಂದರ್ಭದಲ್ಲಿ ಕೆಲ ದಿನಗಳ ಮಟ್ಟಿಗೆ ಇದಕ್ಕೆ ಬ್ರೇಕ್ ಅನ್ನ ಹಾಕಲಾಗಿತ್ತು. ಆದ್ರೆ ಪುನಃ ಈಗ ನೀರನ್ನ ಹರಿಸಲಾಗ್ತಾ ಇದೆ. ಹೀಗಾಗಿ ಗ್ರಾಮಸ್ಥರು ಕೂಡ ಇದರಿಂದ ಆತಂಕಗೊಂಡಿದ್ದಾರೆ. ವಿದ್ಯುತ್ ಕೇಂದ್ರದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ಬೇಜವಾಬ್ದಾರಿತನದ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿದ ಬಳಿಕ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಜಿಲ್ಲಾ ಪರಿಸರಾಧಿಕಾರಿಗಳ ತಂಡ ಪರಿಶೀಲನೆಗೆ ಮುಂದಾಗಿದೆ. ಸ್ಥಳದಲ್ಲಿ ಸಂಗ್ರಹಿಸಿರುವ ನೀರಿನ ಮಾದರಿಗಳನ್ನ ಪ್ರಯೋಗಾಲಯಕ್ಕೆ ಕಳುಹಿಸಿದೆ. ಇಷ್ಟು ದೊಡ್ಡ ಮಟ್ಟದ ನಿರ್ಲಕ್ಷ್ಯ ಕಂಡು ಅಧಿಕಾರಿಗಳೇ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಥರ್ಮಲ್ ಪವರ್ ಪ್ಲಾಂಟ್ಗಳು ರೆಡ್ ಕ್ಯಾಟಗರಿಗೆ ಬರೋದ್ರಿಂದ ಹಿರಿಯ ಅಧಿಕಾರಿಗಳಿಂದ ಇನ್ವೆಸ್ಟಿಗೇಷನ್ ಪತ್ರ ಬರೆಯುವುದಾಗಿ ಜಿಲ್ಲಾ ಪರಿಸರಾಧಿಕಾರಿ ತಿಳಿಸಿದ್ದಾರೆ. ವಿದ್ಯುತ್ ಕೇಂದ್ರಗಳಿಗೆ ಕೂಡಲೇ ನೋಟಿಸ್ ಕೊಟ್ಟು ಕ್ರಮಕ್ಕೆ ಮುಂದಾಗುವುದಾಗಿ ಜಿಲ್ಲಾ ಪರಿಸರಾಧಿಕಾರಿ ಪ್ರಕಾಶ್ ತಿಳಿಸಿದ್ದಾರೆ. ಇದ್ರ ಮೇಲೆ ಇವತ್ತು ನಾವು ವಿಸಿಟ್ ಮಾಡಿದ್ವಿ. ಇದೇನಾದ ಡ್ಯಾಶ್ ಪಾಯಿಂಟ್ ಓವರ್ ಎಕ್ಸಸ್ ವಾಟರ್ ಇರೋದು ಕಂಡು ಬಂತು. ಇವತ್ತು ನದಿಗೆ ಸೇರ್ತಾ ಇರೋದು ಕಂಡು ಬಂದಿದೆ. ಅದನ್ನ ಸ್ಯಾಂಪಲ್ ನಾವು ಇವತ್ತು ಕಲೆಕ್ಟ್ ಮಾಡಿದ್ದೇವೆ. ನಮ್ದು ಹೆಂಗು ಇಲ್ಲಿ ಪಾಯಿಂಟ್ ಇದೆ, NWMP ಮಂತ್ಲಿ ನಾವು ಪಾಯಿಂಟ್ ಸ್ಯಾಂಪಲ್ ಮಾಡ್ತೇವೆ. ಇವತ್ತು ಈ ಕಂಪ್ಲೇಂಟ್ ಇದು ಇವತ್ತು ಅಬ್ಸರ್ವೇಷನ್ಸ್ ಮೇಲೆ ಇವತ್ತು ಒಂದು ಸ್ಯಾಂಪಲ್ ತಗೊಂಡು ಕೆಳಗಡೆ ಬಟ್ ಡಿಸ್ಚಾರ್ಜ್ ಆಗ್ತಾ ಇರೋದು ಕಂಡು ಬಂದಿದೆ. ಅವಕಾಶ ಇಲ್ಲ, ಆಕ್ಸಿಡೆಂಟ್ ಎಲ್ಲ ಆಗಿದೆ ಅನಿಸುತ್ತೆ. ಇದು ಇಂಡಿಯಾದಲ್ಲಿ ಬಂತ ಇಮಿಡಿಯೇಟ್ ಅವರಿಗೆ ಮೇಲ್ ಇದನ್ನ ವಾಟ್ಸ್ಆಪ್ ಅಲ್ಲಿ ಕಳಿಸಿ ಅದನ್ನ ರೆಕ್ಟಿಫೈ ಮಾಡಕ್ ಇದನ್ನ ಮಾಡಿದ್ದೇವೆ. ನೋಡೋಣ, ನಾವು ಲ್ಯಾಬ್ ಸ್ಯಾಂಪಲ್ ತಗೊಂಡೇವಿ, ಲ್ಯಾಬ್ ಅಲ್ಲಿ ಅನಲೈಸ್ ಮಾಡಿಂದ ಮಾಹಿತಿ ಕೊಡ್ತೀವಿ. ನಾವೇನೇ ಅಬ್ಸರ್ವೇಷನ್ ಮಾಡಿದ್ರು ವೈಲೇಷನ್ಸ್ ಕಂಡು ಬಂದಾಗ ನೋಟಿಸ್ ಕೊಡೋದು ಮಾಡೇ ಮಾಡ್ತೀವಿ, ಕಂಪ್ಲೇಂಟ್ಸ್ ರಿಪೋರ್ಟ್ ಕೊಡಕ್ಕೆ. ಆಶ್ ಪಾಂಡ್ಗಳಲ್ಲಿ ಸಂಗ್ರಹವಾದ ದ್ರವರೂಪದ ತಳಬೂದಿಯನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡದೆ ವಿದ್ಯುತ್ ಕೇಂದ್ರದ ಅಧಿಕಾರಿಗಳು ನೇರವಾಗಿ ನದಿಗೆ ಬಿಡ್ತಿದ್ದಾರೆ. ಇದೇ ನೀರನ್ನ ಜಾನುವಾರುಗಳು ಕುಡಿತಾ ಇರೋದ್ರಿಂದ ಸ್ಲೋ ಪಾಯ್ಸನ್ ಜನರ ದೇಹ ಸೇರ್ತಾ ಇದೆ. ಕೇವಲ ನೋಟಿಸ್ಗೆ ಸೀಮಿತವಾಗದೆ ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.